ಯಾಕಂದ್ರೆ ಇವತ್ತು ಎಲ್ಲಾ ಪತ್ರಕರ್ತರು ಏನಿದ್ದಾರೆ ಇವತ್ತು ಎಲ್ಲ ಬಂದಿರ ಬರ್ದಿದ್ರು ಕೂಡ ಹೇಳ್ತಾ ಇದ್ದೀನಿ. ಈಗ ನಾನು ನಮ್ದು ಯಾರಿಗೂ ಬೇಡ, ನಾವು ಅನ್ನೋದು ಇದ್ದಾಗೆ ನಮ್ಮ ಪತ್ರಕರ್ತ ಸಂಘ ಉಳಿಯೋದು. ಮತ್ತೆ ರಾಜಕಾರಣಿಗಳು ಅಷ್ಟೇ, ಅವ್ರು ಯಾವುದೇ ಚುನಾವಣೆಯಲ್ಲಿ ಯಾವ ರಾಜಕಾರಣಿ ನಮ್ಗೆ ಸಹಕಾರ ಕೊಟ್ಟಿಲ್ಲ. ಒಬ್ರು ಬಂಗಾರಪೇಟೆ ಅಂತ ಹೇಳ್ಬಿಟ್ಟು ಕೆಲವು ಹೇಳ್ಕೊಬಹುದು, ಆ ರಾಜಕಾರಣಿ ಸಹಕಾರ ಕೊಟ್ಟು ಈಗ ಅದಕ್ಕೆ ಪಾಪ ಅವ್ರು ಇಲ್ಲೇ ಇದ್ದಾರೆ, ಬೇರೆ ಎಲ್ಲೂ ಇಲ್ಲ. ಯಾವ ರಾಜಕಾರಣ ನಮ್ಮ ಚುನಾವಣೆಯಲ್ಲಿ ನಮ್ಗೆ ಯಾರು ಕೂಡ ಮುಂದೆ ಬಂದು ಕೆಲಸ ಮಾಡ್ಕೊಳ್ಳಿಲ್ಲ. ನಾವು ಒಂದೇ ಹೇಳಿದ್ದು, ನಿಮ್ ತಾಲೂಕಲ್ಲಿ ನೀವು ಚುನಾವಣೆ ಮಾಡ್ರಿ, ಯಾವ್ದೇ ರಾಜಕಾರಣಿಗಳ ಹತ್ರಕ್ಕೆ ಹೋಗ್ಬೇಡ್ರಿ, ನೀವು ಅಲ್ಲಿ ಇನಾಮಿನೇಟ್ ಆಗ್ಬೇಕಂದ್ರೆ ಇನಾಮಿನೇಟ್ ಮಾಡ್ಕೊಳ್ಳಿ, ಚುನಾವಣೆ ಬಂದ ಚುನಾವಣೆ ಮಾಡ್ಕೊ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದ್ದಾರೆ. ಒಂದು ಬಿಟ್ರೆ ಆ ಎಲ್ಲಾ ಯಾರು ಅಧ್ಯಕ್ಷ ಆಗಿದ್ರು ಅವ್ರಿಗೆಲ್ಲರೂ ಕೂಡ ನಮ್ಮ ಜಿಲ್ಲಾ ಸಂಘ ಪರವಾಗಿರ್ತದೆ. ನಾವು ಯಾರಂತ ಇರ್ತಾರೆ ಹೇಳಕ್ ಹೋಗಲ್ಲ. ಮತ್ತೆ ಬರ್ದಿದ್ದವ್ರಿಗೂ ಅಷ್ಟೇ ಹೆಚ್ಚಿಗೆ ನಿಜವಾಗ್ಲೂ ಕೊಡ್ತಾ ಇದೀನಿ ಅವ್ರಿಗೆ. ನಾನು ಅನ್ನೋದು ಯಾವಾಗ ಬಿಡ್ತಿರೋ ಅವತ್ತು ಯಾರು ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಅನ್ನೋದು ಬಂದ್ರೆ ನಾವು ಪ್ರೀತಿಯಿಂದ ಒಂದು ಸಾಕ್ತಾ ಮಾಡ್ತೀವಿ, ಪ್ರೀತಿಯಿಂದ ಸಹಕಾರ ಕೊಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ನಮ್ಮನ್ನು ಮನಸ್ತಾಪ ಆಯ್ತಾ ಕುಂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಮನೆ ಎರಡರಿಂದಲೂ ಕೂಡ ಯಾವ ಸಣ್ಣ ಪುಟ್ಟ ವಿಚಾರದಾಗ ನಾವು ಇಲ್ಲೇ ಕುಂತ್ಕೊಂಡು ಬಗೆಹರಿಸಿದ್ರು ಕೂಡ ನಾವು ಬರಬೇಡ, ಬಂದಿಲ್ಲ ಕಾರ್ಯಕ್ರಮಕ್ಕೆ, ಇನ್ನೊಬ್ರು ಹೋಗ್ಬೇಡ ಅನ್ನೋದಿದೆಯಲ್ಲ, ಆ ದುರಾಂಕಾರ ಅದು. ಆ ದುರಾಂಕಾರ ಯಾರು ಬಂದಿದೆ ಅದನ್ನ ಖಂಡಿಸ್ಬೇಕಾಗುತ್ತೆ. ಮತ್ತೆ ನಮ್ಮಂತ ನಮ್ಮ ಮೇಲೆ ಹಿರಿಯರು ಇರ್ತಾರೆ. ನನ್ನ ಸಣ್ಣ ವಯಸ್ಸು ಇರ್ಬೋದು, ನಾನು ದುಡಿದೀನಿ. ನನ್ನ ಕೂಡ ಒಂದು ಯಾವ್ದೋ ಒಂದು ವಿಚಾರದಲ್ಲಿ ಒಂದು 3 ವರ್ಷ ಗ್ಯಾಪ್ ಕೊಟ್ಟಿದ್ರು. ಆ 3 ವರ್ಷ ಗ್ಯಾಪ್ ಕೊಟ್ಟಾಗ ನಾನು ಬೇರೆ ಕಡೆ ಹೋಗ್ಬೋದಾಗಿತ್ತು, ಆದ್ರೆ ಆ ಕೆಲಸ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಇದೆಲ್ಲ ಎಲ್ಲಾ ಪತ್ರಕರ್ತರಿಗೆ ಇದೆ ಸಂಘ ಇದು. ಒಂದು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಇವತ್ತು ಈ ಜಾಗದಲ್ಲಿ ಎಲ್ಲಾ ಹಿರಿಯರು ಎಲ್ಲಾ ಪತ್ರಕರ್ತರು ನನ್ನ ಅಧ್ಯಕ್ಷ ಕೊಡಿಸಿದ್ರೆ, ಆ ಅಧ್ಯಕ್ಷ ಕೊಡಿಸಿದ್ರೆ ನನಗೆ ಕೇಳ್ತಾನೆ ಬರಲ್ಲ. ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆ ಜವಾಬ್ದಾರಿನ ಎಷ್ಟು ನಿಭಾಯಿಸ್ಬೇಕು ಅಷ್ಟು ನಿಭಾಯಿಸ್ಕೊಂಡು ಹೋಗ್ತೀನಿ. ನನ್ನ ಕೈಲಾದ ಮಟ್ಟಿಗೆ ಎಷ್ಟು ಬೇಕು ಅಷ್ಟು ಕೆಲಸ ಮಾಡ್ತೀನಿ. ಈಗಾಗಲೇ 1 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದಾರೆ ಗೋಪಿನಾಥ ಸರ್. ಯಾವ್ದೇ ನಾನು ಇವತ್ತೇನು ಚಾಲನೆ ಕೊಟ್ಟಿದ್ದೀನೋ ಅದು ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ಮುಂದೆ ಆಗ್ಬೋದು. ಆ 1 ಕೋಟಿ ರೂಪಾಯಿ ನಮ್ಮ ವೈಯಕ್ತಿಕ ಅಲ್ಲ ಅದು. ಆ 1 ಕೋಟಿ ರೂಪಾಯಿ ಏನಂದ್ರೆ ಕಲ್ಯಾಣ ನಿಧಿಗೆ ಬರುವಂತ ಕಾರ್ಯಕ್ರಮ ದುಡ್ಡನ್ನ ಬಡ್ಡಿ ಬ್ಯಾಂಕ್ ಅಲ್ಲಿ ಬರುತ್ತೆ. ಅದು ಏನೋ ಒಂದು ಯಾರೋ ಪತ್ರಕರ್ತನ ದುಡ್ಡು ಕೊಟ್ಟಾಗ 25,000 ಕೊಡ್ತೀರಿ, ಆ ತಂದೆ ತಾಯಿ ಸತ್ತಾಗ 10,000 ಕೊಡ್ತೀರಿ. ಆ ಒಂದು ಕಾರ್ಯಕ್ರಮ ಬರುತ್ತೆ. 1 ರೂಪಾಯಿ ನಯಾ ಬಸ್ ಹಚ್ಚಿನಲ್ಲ. ಮತ್ತೆ ಇಲ್ಲೂ ಅಷ್ಟೇ ನಮ್ಮ ಸಂಘದಲ್ಲಿ ಸರ್ ಒಂದೇ ಒಂದು ನಯಾ ಬಸ್ ಎಲ್ಲ ಪ್ರತಿಯೊಂದು ಲೆಕ್ಕ ಕೂಡ ನಮ್ ಗಂಗದ ಇಟ್ಟಿದ್ರೆ ಯಾರೇ ಆಗಿರ್ಲಿ ಯಾವತ್ತನೇ ಬರ್ಲಿ, ಇವತ್ತು ತಿಂಗಳಲ್ಲಿ ಎಷ್ಟು ಆದಾಯ ಬಂದಿದೆ ಆದಾಯ ಕೂಡ ನಮ್ಮ ಪತ್ರಕರ್ತರ ಸಂಘದಲ್ಲಿ ಬರ್ದಿರ್ತಾರೆ. ಮತ್ತೆ ಎಷ್ಟು ಖರ್ಚು ವೆಚ್ಚ ಆಗಿದೆ ಬರೆದಿರ್ತಾರೆ. ಮತ್ತೆ ಆ ಖರ್ಚು ವೆಚ್ಚಗಳ ಪ್ರತಿ ತಿಂಗಳು ಕೂಡ ನಾವು ಒಂದು ನಮ್ಮ ಒಂದು ಸಂಘದ ಏನು ತಾಲೂಕು ಆಡಿಟ್ ಇದೆ, ಆಡಿಟ್ ಮಾಡಿಸ್ಬಿಟ್ಟು ಪ್ರತಿ ತಿಂಗಳು ಕೂಡ ಹಾಕ್ತೀವಿ ನಾವು. ನೋಡಿ ಇವತ್ತು ಈ ತಿಂಗಳು ದುಡ್ಡು ಬಂದಿದೆ, ಈ ತಿಂಗಳು ಇಷ್ಟು ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ನಾವು ಪದಾರ್ಥ ತಲುಪಿಸ್ತೀರಿ. ಮತ್ತೆ ಅದನ್ನ ಪ್ರತಿ 3 ತಿಂಗಳಿಗೊಮ್ಮೆ ಕೂಡ ನಾವು ಅದು ಪ್ರತಿ ತಿಂಗಳು ಏನೇನು ಖರ್ಚು ವೆಚ್ಚಗಳು ಕೂಡ ಕೊಡ್ತೀವಿ. ಆ ಮಟ್ಟಿಗೆ ಒಂದೇ ಒಂದು ಇಷ್ಟು ಜನ ಅಧ್ಯಕ್ಷ ಆಗಿದೆ, ಒಂದು ರೂಪಾಯಿ ಕೂಡ ನಾವು ಮಿಸ್ಅಪರೇಷನ್ ಮಾಡ್ತೀವಿ. ಹಂಗೆ ಪ್ರತಿಯೊಂದು ಲೆಕ್ಕ ಇಟ್ಟಿರ್ತೀರಿ. ಆ ಲೆಕ್ಕ ಇಟ್ಟಿರೋದಕ್ಕೆ ಇವತ್ತು ರಾಜ್ಯದಲ್ಲಿ ನಮ್ಮ 1 ಸ್ಥಾನ ಬಂದಿರೋದು. ಆ ನಂಬರ್ 1 ಸ್ಥಾನ ನೀವು ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತೀರಿ ಅಂತ ನಾವು ರಾಜ್ಯಾಧ್ಯಕ್ಷ ಭರವಸೆ ಕೊಡ್ತಾ ಇದ್ದೀನಿ. ಇವತ್ತೇನು ನನಗೆ ಮುಖ್ಯ ಒಂದು ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಗೆ ಏನು ನಮ್ಮ ಪತ್ರಕರ್ತರು ಅವ್ರಿಗೆ ಏನು ಕಷ್ಟ ಸುಖ ಇರ್ಬೋದು ಏನಿರ್ಬೋದು ಅವ್ರ ರಕ್ಷಣೆ ನಿಲ್ಲುವಂತ ಕೆಲಸ ಮಾಡ್ತೀನಿ. ಈ ಕೊತ್ತೂರು ಮಂಜಣ್ಣ ವಿಚಾರ ಹೇಳಿದ್ರೆ ತಪ್ಪಾಗ್ಬಿಡ್ತದೆ.